ಮನೆ ಮುಂದೆ ಕಸ ಸುರಿಯುವಂತಹ ಅಭಿಯಾನ ಯಥಾಪ್ರಕಾರವಾಗಿ ಕಂಟಿನ್ಯೂ ಆಗ್ತಾ ಇದೆ, ಮುಂದುವರಿತಾ ಇದೆ. ಕಸ ಸುರಿಯುವ ಅಭಿಯಾನಕ್ಕೆ ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಸಾರ್ವಜನಿಕ ವಲಯದಲ್ಲೂ ಕೂಡ, ಅಧಿಕಾರಿ ವರ್ಗದಲ್ಲೂ ಕೂಡ. ಹೀಗಾಗಿ ಅದನ್ನ ಕಂಟಿನ್ಯೂ ಮಾಡಲಾಗ್ತಾ ಇದೆ. ಸಿಸಿಟಿವಿ ಸಹಾಯದಿಂದ ಕಸ ಎಸೆಯುವಂತವರ ಪತ್ತೆ ಮಾಡಲಾಗುತ್ತೆ. ಆರಂಭದಲ್ಲಿ ಯಾರು ಕಸ ಹಾಕ್ತಾರೆ ಅಂತ ಅದನ್ನ ಮಾನಿಟರ್ ಮಾಡ್ತಾರೆ. ಸ್ಥಳೀಯರು ಕಸ ಎಸೆಯುವಂತಹ ಆ ವಿಡಿಯೋಗಳನ್ನ ಜನರು ಕೂಡ ಕಳಿಸಬಹುದಾಗಿದೆ. ಮೊಬೈಲ್ನಲ್ಲಿ ವಿಡಿಯೋ ಮಾಡಿ ಜನ ಕೂಡ ಕಳಿಸಬಹುದು. ಎಲ್ಲೆಂದರಲ್ಲಿ ಕಸ ಎಸೆಯೋದನ್ನ ತಡೆಯೋದಕ್ಕೆ ಸಹಾಯ ಆಗುತ್ತೆ ಇಲಾಖೆಗೆ. ನ್ಯೂಸ್ 18ಗೆ BSWML CEO ಕರಿಗೌಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಬೆಂಗಳೂರು ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ CEO ಕರಿಗೌಡ ಅವರು ಮಾತನಾಡಿದರು. ಇಲ್ಲಿವರೆಗೆ 3 ಲಕ್ಷ ಕಸ ಎಸೆಯುವವರ ಮೇಲೆ ದಂಡ ಹಾಕಲಾಗಿದೆ. 3 ಲಕ್ಷ ಜನ. ಕಸ ಅಭಿಯಾನಕ್ಕೆ ಸ್ಥಳೀಯರು ಸಹಕಾರವನ್ನು ಕೊಡಬೇಕು ಅಂತ CEO ಕೇಳಿಕೊಂಡಿದ್ದಾರೆ. ಉತ್ತಮವಾದಂತಹ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಈ ಒಂದು ಕಾರ್ಯಕ್ಕೆ. ಜನ ಎಲ್ಲೆಂದರಲ್ಲಿ ಕಸ ರೋಡ್ ಮಧ್ಯದಲ್ಲಿ, ಮನೆಗಳ ಮುಂದೆ ಈ ರೀತಿಯಾಗಿ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಕರಿಗೌಡ ಅವರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ರು ನೋಡಿ. ನಮ್ಮ ಜೊತೆ ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ನ CEO ಕರಿಗೌಡರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಗೋಣ. ನೋಡಿ, ಬೆಂಗಳೂರು ನಗರದಲ್ಲಿ 5 ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ 5,000 ಆಟೋ ಟಿಪ್ಪರು ಮನೆಗೆ ಹೋಗಿ ಕಸವನ್ನು ಸಂಗ್ರಹಣೆ ಮಾಡ್ತಿದ್ದಾವೆ. ಆದರೂ ಕೆಲವು ಸಾರ್ವಜನಿಕರು ನಮ್ಮ ಆಟೋಗೆ ಕಸ ಕೊಡದೆ ರಸ್ತೆ ಬದಿ ಎಸಿತಾ ಇದ್ದಾರೆ. ನಮ್ಮ ಮಾರ್ಷಲ್ಗಳು, ಪೌರ ಕಾರ್ಮಿಕರು, ಈ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರು, ನಮ್ಮ ಇಂಜಿನಿಯರ್ಗಳು ಅದರದ್ದೆಲ್ಲ ವಿಡಿಯೋ ಮಾಡಿದ್ದೀವಿ. ಮತ್ತು ನಾವು CCTVಗಳು ಹಾಕಿದ್ದೀವಿ. ಸಾರ್ವಜನಿಕರು ಕೂಡ ಈ ಥರ ವಿಡಿಯೋಗಳು ಕಳಿಸ್ತಾ ಇದ್ದಾರೆ. ಮತ್ತು ಮನೆಗೆ ಅದರ ಡೆಲಿವರಿ ತೊಗೊಂಡಿರ್ತಾರಲ್ಲ, ಅಡ್ರೆಸ್ ಇರುತ್ತೆ, ಆ ಕಸ ಎಸ್ದಾಗ ನಮಗೆ ಗೊತ್ತಾಗುತ್ತೆ. ಆ ಥರದವ್ರನ್ನ ಐಡೆಂಟಿಫೈ ಮಾಡಿ ನಾವು ಅವ್ರ ಮನೆಗೆ ಕಸ ಸುರಿದು ಒಂದು ತಿಳುವಳಿಕೆ, ಕಸ ಸುರಿಬೇಡಿ ಅಂತೇಳಿ. ಈಗ ನೀವು ಅಲ್ಲಿ ನೋಡಿದ್ರಿ, ಅವ್ರು ಹೇಳಿದ್ರು ನಾವು ಕಸ ಸುರಿದಿಲ್ಲ, ರಸ್ತೆಗೆ ಎಸ್ತಿಲ್ಲ ಅಂದರು. ಆ ವಿಡಿಯೋ ಇತ್ತು ನಮ್ಮ ಹತ್ರ. ವಿಡಿಯೋ ತೋರಿಸಿದಾಗ ಹೌದು ನಾವೇ ಅಂತ ಹೇಳಿದ್ರು. ಆಯ್ತಪ್ಪ, ಕಸ ಸುರಿದು ತಪ್ಪು ಮಾಡಿದ್ದೀರಿ, ದಂಡ ಕಟ್ಟಿದ್ದೀರಿ, ದಂಡ ಕಟ್ಟಲ್ಲ ಅಂದರು. ನಾವು ಅವ್ರ ಮನೆ ಮುಂದೆ ಕಸ ಸುರಿದ ಮೇಲೆ 2,000 ರೂಪಾಯಿ ದಂಡ ಕಟ್ಟಿದ್ರು. ದಯಮಾಡಿ ನಮ್ಮ ಆಟೋ ಟಿಪ್ಪರ್ ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಬಂದಾಗ ಕಸವನ್ನು ಒಣ ಕಸ, ಹಸಿ ಕಸ, ಸ್ಯಾನಿಟರಿ ಕಸವನ್ನಾಗಿ ವಿಂಗಡಿಸಿ ಕೊಡಿ. ನಗರದ ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಬೆಂಗಳೂರು ಗಾರ್ಡನ್ ಸಿಟಿ ಒಂದು ಏನು ಟ್ಯಾಗ್ ಇದೆ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಹಕರಿಸಿ. ಸರ್, ಈ ರೀತಿಯಾದಂಥ ಅಭಿಯಾನ ಇದು ಆರಂಭ ಶೂರತ್ವ ಮಾತ್ರ ಇರುತ್ತಾ, ಕಂಟಿನ್ಯೂ ಇರುತ್ತಾ? ಪ್ರತಿ ದಿನ ಇರುತ್ತೆ, ಪ್ರತಿ ವಾರ ಮಾಡ್ತೀವಿ, ಇದು ಮುಂದುವರಿಯುತ್ತೆ. ಕೆಲವು ಏರಿಯಾಗಳಲ್ಲಿ ವೆಹಿಕಲ್ಲೇ ಹೋಗೋದಿಲ್ಲ, ಪ್ರತಿದಿನ ಹೋಗೋದಿಲ್ಲ, 2 ದಿನಕ್ಕೊಂದ್ಸರಿ. ನೋಡಿ, ನಮ್ಮಲ್ಲಿ ಎಲ್ಲಿ ಕೆಲವು ಕಡೆ ಆಟೋನೂ ಹೋಗದೇ ಇರೋಷ್ಟು ಕಂಜೆಸ್ಟೆಡ್ ಇದೆ, ಅಲ್ಲೆಲ್ಲ ಕಸ ಕಿಯೋಸ್ಕ್ ಅಂತ ಹೇಳಿ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ. ಮೊನ್ನೆ ಒಂದು ಕೋರಮಂಗಲದ ನ್ಯಾಷನಲ್ ಗೇಮ್ಸ್ ವಿಲೇಜ್ ಕಾಂಪ್ಲೆಕ್ಸ್ ಹತ್ರ ಮಾಡಿದ್ದೀವಿ. ಆ ಥರದ್ದು 70 ಕಸ ಕಿಯೋಸ್ಕನ್ನ ಮಾಡಲಿಕ್ಕೆ ಅದರಲ್ಲಿ ಒಬ್ಬರು ಇರ್ತಾರೆ, 4 ಡಸ್ಟ್ಬಿನ್ ಇರುತ್ತೆ, ಕಸ ಕಲೆಕ್ಟ್ ಮಾಡ್ತಾರೆ. ಬೆಂಗಳೂರು ಅನ್ಬಾಕ್ಸಿಂಗ್ ಅನ್ನೋರು ಕೂಡ ನಮಗೊಂದು 500 ಕಸ ಕಿಯೋಸ್ಕ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಎಲ್ಲ ಮೇನ್ ರೋಡ್ಸಲ್ಲಿ ಲಿಟರ್ ಬಿನ್ಸ್ ಇಡೋ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ನೀವು ಅಪಾರ್ಟ್ಮೆಂಟ್ ಹೇಳಿದ್ರಿ, ಈ ಬಲ್ಕ್ ಜನರೇಟರ್ಸ್ ಅಂತೀವಿ ನಾವು. ಏನಪ್ಪ ಅಂತಂದರೆ 5,000 ಸ್ಕ್ವೇರ್ ಮೀಟರ್ ಏರಿಯಾ ದೊಡ್ಡದಿರುವಂಥದ್ದು, ಒಂದೇ ಕಡೆ ಅವರೇ ಅದನ್ನ ನೋಡಬೇಕು ಅಂತ ಹೇಳ್ತೀರಿ. ಮಾಡೋದು 100 kg ಕಸ ಉತ್ಪತ್ತಿ ಆಗೋದು, ಅವರೇ ಇನ್ಸಿಟು ಕಂಪೋಸ್ಟ್ ಮಾಡಬೇಕು, ಅವರೇ ಪ್ರಾಸೆಸ್ ಮಾಡಬೇಕು. ಅದಕ್ಕೆ ಪ್ರತ್ಯೇಕವಾದ ವೆಂಡರ್ಸ್ ಇದ್ದಾರೆ, ಅವರು ಸಂಗ್ರಹ ಮಾಡಬೇಕು. ಸರ್, ಕೆಲವು ಏರಿಯಾಗಳಲ್ಲಿ ರೆಗ್ಯುಲರ್ ಆಗಿ ಬರಲ್ಲ, ಜಾಗ ಇದೆ, ಸ್ಪೇಸ್ ಇದ್ರೂ ಕೂಡ ಬರೋದಿಲ್ಲ. ಈ ರೀತಿಯಾದಂಥ ಕಂಪ್ಲೇಂಟ್ಸ್ ನಿಮ್ಮ ಗಮನಕ್ಕೆ ಬಂದಿಲ್ವಾ? ಜನರೇ ಹೇಳ್ತಾ ಇದ್ದಾರೆ. ಈಗ ನಾವು ಒಂದು ಸರ್ವೆ ಮಾಡ್ತಾ ಇದ್ದೀವಿ ಆ ಥರದ್ದು. ನಾನು ಸಾರ್ವಜನಿಕರಲ್ಲಿ ತಮ್ಮ ಮಾಧ್ಯಮದ ಮೂಲಕ ಮನವಿ ಮಾಡ್ತೀನಿ, ನಿಮಗೆ ಆಟೋ ಟಿಪ್ಪರ್ ಬಂದಿಲ್ಲ ಅಂತಂದರೆ ನಮ್ಮ ಮಾರ್ಷಲ್ಗೆ, ನಮ್ಮ ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟ್ರಿಗೆ, PK ಸೂಪರ್ವೈಸರ್ ಇರ್ತಾರೆ, ನಮ್ಮ AGM ಇರ್ತಾರೆ. ಏನೂ ಇಲ್ಲ ಅಂತಂದರೆ ನಮ್ಮ ಹೆಲ್ಪ್ಲೈನ್ ಇದೆ 1533, ಅವ್ರಿಗೆ ಕರೆ ಮಾಡಿ. ಕಾಲೇಜ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಒಂದು ದಿವಸ ಟೂರ್ ಮಾಡಿ ತೋರಿಸೋ ಕಾರ್ಯಕ್ರಮವನ್ನು ಹಾಕೋತಾ ಇದ್ದೀವಿ. ಯಾಕೆ ಅಂತಂದರೆ ನಮ್ಮ ಮಕ್ಕಳಿಗೆ, ಅವರು ಮುಂದಿನ ಇದು ಭವಿಷ್ಯದ ಪ್ರಜೆಗಳು, ಅವರು ಅದಕ್ಕೆ ಅರಿವು ಬಂದರೆ ಸಮಾಜ ಸುಧಾರಣೆ ಆಗುತ್ತೆ ಅಂತೇಳಿ. ಎಷ್ಟು ದಂಡ ಕಲೆಕ್ಟ್ ಆಗಿರೋ ಸರ್? ಸೊ ಇದು ನೆನ್ನೆ 3 ಲಕ್ಷ, ಪ್ರತಿದಿನ ನಮ್ಮಲ್ಲಿ ಒಂದು 2 ಲಕ್ಷ ದಂಡ ಕಲೆಕ್ಟ್ ಆಗ್ತಾ ಇರುತ್ತೆ. ಬಟ್ ಈ ಅಭಿಯಾನ ಮುಂದುವರಿಯುತ್ತೆ, ಖಂಡಿತ ಮುಂದುವರಿಯುತ್ತೆ. ಇದು ಕರಿಗೌಡರ ಮಾತು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನೋಡಿ, ಹೀಗೆ ರಸ್ತೆಗೆ ತಂದು ಕಸ ಸುರಿದಂತಹ ಯುವಕನ ಬೈಕ್ ಅನ್ನ ಜಪ್ತಿ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ರಸ್ತೆಯಲ್ಲಿ ನಡೆದಂತಹ ಘಟನೆ ಇದು. ರಸ್ತೆಗೆ ತಂದು ಕಸ ಸುರಿದಂತಹ ಆ ಯುವಕನ ಬೈಕ್ ಅನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿ. ರಸ್ತೆಯಲ್ಲಿ ಕಸ ಸುರಿಯುವವರ ವಿರುದ್ಧ ದಂಡಂ ದಶಗುಣಂ ಅನ್ನುವಂತ ಅಸ್ತ್ರ ಇಲಾಖೆಯಿಂದ ನಡೀತಾ ಇದೆ. ದಂಡ ಕಟ್ಟದ ಯುವಕನ
ಬೈಕ್ ಅನ್ನ ವಶಕ್ಕೆ ಪಡೆಯಲಾಯಿತು. ಯಾಕೆ ದಂಡ ಕಟ್ಟಬೇಕು ಅಂತ ಈತ ವಾಗ್ವಾದ ಕೂಡ ನಡೆಸಿದ ಅಧಿಕಾರಿಗಳ ಜೊತೆಗೆ. ಹಾಗಾಗಿ ಆತನ ಬೈಕ್ ಅನ್ನೇ ಸೀಸ್ ಮಾಡ್ಕೊಂಡು ಹೋಗಿದ್ದ. ನಗರಸಭೆ ಸಿಬ್ಬಂದಿ ಬೈಕ್ನಲ್ಲಿ ಕಸದ ಕವರ್ ತಂದು ರಸ್ತೆಗೆ ಸುರಿತಾ ಇದ್ದದನ್ನ ನೋಡಿ ಆತನನ್ನ ಪ್ರಶ್ನೆ ಮಾಡಿದ್ರು. ದಂಡ ಕಟ್ಟು ಅಂತ ಕೇಳಿದ್ರು, ದಂಡ ಕಟ್ಟಿಲ್ಲ. ಹೀಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆಯ ಸಿಬ್ಬಂದಿಗಳಿಂದ ಇಂಥದ್ದೊಂದು ಕ್ರಮ ಆಗಿದೆ. ಈ ಬಹುತೇಕ ಎಲ್ಲ ಕಡೆ ಈ ರೀತಿಯಾಗಿ ಕಸ ತಂದು ಸುರಿಯುವಂತವರ ವಿರುದ್ಧವಾಗಿ ದಂಡಂ ದಶಗುಣಂ ಅಸ್ತ್ರ ಪ್ರಯೋಗ ಆಗ್ತಾ ಇದೆ. ಎಷ್ಟೇ ಹೇಳಿದ್ರೂ ಕೂಡ, ಎಷ್ಟೇ ಜಾಗೃತಿಗಳನ್ನ ಮೂಡಿಸ್ತಾ ಇದ್ರೂ ಕೂಡ ರಸ್ತೆ ಬದಿಯಲ್ಲಿ ಅಥವಾ ಯಾವುದೋ ಒಂದು ಮೂಲೆಯಲ್ಲಿ ತಂದು ಕಸ ಸುರಿಯುವಂತವರ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾ ಇದೆ. ಪಾರ್ಕ್ಗಳ ಮುಂದೆನೇ ಹಾಕ್ತಾರೆ ಕಸವನ್ನ ತಂದು. ಹೀಗಾಗಿ ನೋಡಿ 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 ಸಾಕಾದಂತಹ ಇಲಾಖೆಯವರು ಕೂಡ ಒಂದು ವಿನೂತನವಾದಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ಕೆ ಅಪಾರವಾದಂತ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಎಸ್, ನೀವು ಮಾಡ್ತಾ ಇರೋದು ಸರಿ ಇದೆ, ಮುಂದುವರಿಸಿ ಅಂತ. ಸೊ ಹಾಗಾಗಿ ಬಹುತೇಕ ಕಡೆ ಚಿಕ್ಕಬಳ್ಳಾಪುರದಲ್ಲಿ ನೋಡ್ತಾ ಇದ್ದೀವಿ ನಾವು, ಕಂದಬಾರ ರಸ್ತೆಯಲ್ಲಿ ಕಸ ತಂದು ಬೈಕ್ನಲ್ಲಿ ಕಸದ ಬ್ಯಾಗ್ ಅನ್ನು ಇಟ್ಕೊಂಡ್ಬಂದು ಆತ ರಸ್ತೆ ಬದಲು ಎಸೆದಿದ್ದ. ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಆತ ದಂಡ ಕಟ್ಟಲ್ಲ ಅಂದಿದ್ದಕ್ಕೆ ಆತನ ಬೈಕ್ ಅನ್ನ ಸೀಸ್ ಮಾಡಲಾಗಿದೆ. ಹಿಡಿತಾ ಇದೀನಲ್ಲ, ಇವಾಗ ಅದೇ ಕೆಲಸ ಕಾವಲ್ ಕಾಯ್ತಾ ಇದೀನಲ್ಲ, ಹಾಕ್ಬೇಡಿ. ಇದು ತಗೊಂಡು ಏನಕ್ಕೆ ಬಂದ್ರಿ ಇಲ್ಲಿವರೆಗೂ? ಹಾಕಿದ್ರ ಅಂದ್ರೆ ನಾನು ಇದ್ದಿದ್ದಕ್ಕೆ ಹಾಕಿಲ್ಲ ನೀವು. ನಾನು ಇಲ್ಲ ಅಂದ್ರೆ ಹಿಡಿತಾ ಇದೀನಲ್ಲ, ಇವಾಗ ಅದೇ ಕೆಲಸ ಕಾವಲ್ ಕಾಯ್ತಾ ಇದೀನಲ್ಲ, ಹಾಕ್ಬೇಡಿ. ಇದು ತಗೊಂಡು ಏನಕ್ಕೆ ಬಂದ್ರಿ ಇಲ್ಲಿವರೆಗೂ? ಹಾಕಿದ್ರ ಅಂದ್ರೆ ನಾನು ಇದ್ದಿದ್ದಕ್ಕೆ ಹಾಕಿಲ್ಲ ನೀವು. ನಾನು ಇಲ್ಲ ನೋಡಿ, ಈ ರೀತಿಯಾಗಿ ಅಲ್ಲಿನ ಸಿಬ್ಬಂದಿಗಳ ಜೊತೆಗೆ ವಾಗ್ವಾದವೂ ಕೂಡ ನಡೆದಿತ್ತು. ದಂಡ ಕಟ್ಟಬೇಕು ಯಾಕೆ ಅಂತ ಈತ ಪ್ರಶ್ನೆ ಮಾಡಿತ್ತು. ವಿಡಿಯೋ ತೋರಿಸಿದಲೂ ಕೂಡ ನೋಡಿ, ನೀವು ಈ ರೀತಿಯಾಗಿ ಕಸ ತಂದು ಸುರಿದಿದ್ದೀರಾ, ದಂಡ ಕಟ್ಟಿ ಅಂದ್ರೂ ಕೂಡ ಯಾಕೆ ಕಟ್ಟಬೇಕು ಅಂತ ಈತ ವಾಗ್ವಾದ ನಡೆಸಿದ್ದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಜೊತೆಗೆ. ಹಾಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಿರುವಂಥದ್ದು. ಇನ್ನು ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಕೂಡ ನಿನ್ನೆಯಿಂದ ಆರಂಭ ಆಗಿದೆ ಇಂಥದ್ದೊಂದು ವಿನೂತನ ಕಾರ್ಯ. ಕಸ ಸುರಿಯುವಂಥವರ ಮನೆಗೆ ಕಸವನ್ನ ತೆಗೆದುಕೊಂಡು ಹಾಕುವುದು. ಅಂದ್ರೆ ಅದು ಅವರಲ್ಲಿ ಇನ್ನಷ್ಟು ಜಾಗೃತಿ ಮೂಡ್ಲಿ ಅಂತ. ಆದ್ರೂ ಕೂಡ ಜನ ಕೇಳ್ತಾ ಇಲ್ಲ. ಎಲ್ಲೆಂದರಲ್ಲಿ ಮಧ್ಯರಾತ್ರಿಯಲ್ಲಿ ಬಂದು ಕಸ ಸುರಿಯುವಂತವರ ಸಂಖ್ಯೆ ಯಥೇಚ್ಛವಾಗಿದೆ. ಕಸ ಎಸೆಯಲು ಬಂದವರ ಮನೆ ಮುಂದೆ ಅವರಿಂದಲೇ ಕಸ ಸುರಿಸಿದ್ದಾರೆ ಅಧಿಕಾರಿಗಳು. ರಸ್ತೆ ಬದಿ ಕಸ ಹಾಕದಂತೆ ಜಾಗೃತಿಯನ್ನ ಮೂಡಿಸಿದ್ರೂ ಕೂಡ ಪದೇ ಪದೇ ರಸ್ತೆ ಬದಿ ಕಸ ಎಸೆತಾ ಇದ್ರು. ರಸ್ತೆ ಬದಿಯಲ್ಲಿ ಕಸ ಎಸೆದವರಿಗೆ ಬಿಸಿ ಮುಟ್ಟಿಸಿದ ನಗರಸಭೆ ಅಧಿಕಾರಿಗಳಿಂದ ಹೊಸಕೋಟೆ ನಗರದ ವಿವಿಧೆಡೆ ಕಸ ಎಸೆಯುವವರಿಗೆ ಈ ರೀತಿಯಾಗಿ ಶಾಕ್ ಕೊಡಲಾಯಿತು. ಕಸ ಎಸೆಯುವವರ ಬೈಕ್ ನಂಬರ್ ಸಮೇತವಾಗಿ ಪೊಲೀಸ್ ಠಾಣೆಗೆ ದೂರನ್ನು ಕೊಡಲಾಗಿದೆ. ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಕೇಸ್ ಕೂಡ ದಾಖಲು ಮಾಡಿದ್ದಾರೆ. ಕಳೆದೊಂದು ತಿಂಗಳಿಂದ ಕಸ ಎಸೆಯದೆ ಕಸದ ಗಾಡಿಗೆ ಹಾಕುವಂತೆ ಜಾಗೃತಿಯನ್ನು ಅಧಿಕಾರಿಗಳು ಮೂಡಿಸಿದ್ರು, ಈಗ ಮಾಡಬೇಡಿ ಅಂತ. ಆದ್ರೆ ಎಷ್ಟೇ ಜಾಗೃತಿ ಮೂಡಿಸಿದ್ರು ಕೂಡ ಜನ ಕೇಳಿಲ್ಲ. ಈ ಹಿನ್ನೆಲೆಯಲ್ಲಿ ಇದೀಗ ಕಟ್ಟುನಿಟ್ಟಿನ ಕ್ರಮಕ್ಕೆ ನಗರಸಭೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದಲ್ಲಿ ಇಂಥದ್ದೊಂದು ಘಟನೆ ಕೂಡ ನಡೆದಿದೆ. ಕೇಸೇ ದಾಖಲಾಗಿದೆ ಕಸ ಸುರಿದಿದ್ದಕ್ಕೆ. ನೋಡಿ, ಕಳೆದ ಒಂದು ತಿಂಗಳಿಂದ ಈ ರೀತಿಯಾಗಿ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸಿದ್ರು. ಈ ಕಸದ ಗಾಡಿಗಳಲ್ಲಿ ಅನೌನ್ಸ್ ಮಾಡೋ ಮೂಲಕವಾಗಿ ವಿವಿಧ ರೀತಿಯಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸ ಮಾಡಿದ್ರು. ನೋಡಿ, ಈ ರೀತಿಯಾಗಿ ಕಸ ಸುರಿದ್ರೆ ಎಲ್ಲೆಂದ್ರಲ್ಲಿ ದಂಡ ಹಾಕಲಾಗುತ್ತೆ, ಕಸ ತಂದು ನಿಮ್ಮನೆ ಮುಂದೆ ಹಾಕಲಾಗುತ್ತೆ. ಸೊ ಹಾಗಾಗಿ ಅರಿತುಕೊಳ್ಳಿ, ಜಾಗೃತರಾಗಿ, ಎಲ್ಲೆಂದ್ರಲ್ಲಿ ಕಸ ಎಸಿಬೇಡಿ, ಕಸದ ಗಾಡಿಗೆ ಸುರಿದಿ ಅಂತ ಕಳೆದ ಒಂದು ತಿಂಗಳ ಹಿಂದೆನೇ ಈ ರೀತಿಯಾಗಿ ಜಾಗೃತಿ ಮೂಡಿಸುವಂತ ಕೆಲಸ ಆಗಿತ್ತು ನಗರಸಭೆಯಿಂದ ಹೊಸಕೋಟೆಯಲ್ಲಿ. ಆದ್ರೆ ಅಲ್ಲೂ ಕೂಡ ಇದೇ ರೀತಿಯಾಗಿ ಕಸವನ್ನ ತಂದು ಸುರಿಯುವಂತರ ಸಂಖ್ಯೆ ಮಾತ್ರ ಕಡಿಮೆ ಆಗಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ರೀತಿಯಲ್ಲಿ ಕಸ ತಂದು ಎಲ್ಲೆಂದರಲ್ಲಿ ಸುರಿತಾ ಇದ್ರು. ನೋಡಿ ನೋಡಿ ರೋಸಿ ಹೋದಂತ ಅಧಿಕಾರಿಗಳು ಕೂಡ, ನಗರಸಭೆ ಸಿಬ್ಬಂದಿಗಳು, ಅಧಿಕಾರಿಗಳು ಅಂತವರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ನೋಡಿ, ಬೈಕ್ ನಲ್ಲಿ ಬಂದಂತ ಯುವಕನ ಬೈಕ್ ಅನ್ನ ಸೀಸ್ ಮಾಡಿದ್ದು ಅಂತ ನಾವು ಏನ್ ಹೇಳ್ತಾ ಇದ್ವಿ, ಆ ದೃಶ್ಯ ಇದು. ಚಿಕ್ಕಬಳ್ಳಾಪುರ ಕಂದಬಾರ ರಸ್ತೆಯಲ್ಲಿ ನಡೆದಂತದ್ದು. ಈತನ ನೋಡಿ ಪೌರುಷ ನೋಡಿ, ಈತನ ಆವಾಜ್ ನೋಡಿ ಯಾವ ರೀತಿಯಾಗಿ ಅಧಿಕಾರಿಗಳ ಮೇಲೆ ಹಾಕ್ತಾ ಇರೋದಂತ. ಅದೆಂಗೆ ನನ್ನ ಮುಟ್ತೀರಿ, ಅದೆಂಗೆ ನನ್ನ ಬೈಕ್ ಅನ್ನು ಸೀಸ್ ಮಾಡ್ತೀರಿ ಅಂತ, ದಂಡ ಯಾಕೆ ಕಟ್ಟಬೇಕು ನಾನು ಅಂತ ಈಗ ಅಧಿಕಾರಿಗಳ ಮುಂದೆ ಹೀಗೆ ಕೈ ತೋರಿಸಿ ಆವಾಜ್ ಹಾಕಿದಂತ ಪ್ರಸಂಗ ನಡೆದಿದೆ. ಕಾರಣ ಕಸ ಸುರಿಬೇಡಪ್ಪ, ಓಕೆ ತಂದು ಸುರಿದಿದೀಯಾ, ಅದಕ್ಕೆ ದಂಡ ಕಟ್ಬೇಕು ನೀನು ಅಂತ ಕೇಳಿದ್ದಕ್ಕೆ ಯಾಕೆ ಕಟ್ಬೇಕು ಅಂತ ಪ್ರಶ್ನೆ ಅಲ್ಲ, ಅದು ವಾಗ್ವಾದ ಮಾಡಿದ್ದಾರೆ. ಜಗಳಕ್ಕೆ ಬಂದಂತ ರೀತಿಯಲ್ಲಿ ಕೈ ಎಲ್ಲ ತೋರಿಸಿ ಆವಾಜ್ ಹಾಕಿದ್ದಾನೆ ಅಧಿಕಾರಿಗಳಿಗೆ. ಹೀಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಿದ್ದು ಚಿಕ್ಕಬಳ್ಳಾಪುರದ ಕಂದಬಾರ ರಸ್ತೆಯಲ್ಲಿ.
ರಸ್ತೆ ಪಕ್ಕದಲ್ಲಿ ಈತ ಕಸ ಸುರಿದು ತನ್ನ ಸ್ಕೂಟಿಯಲ್ಲಿ ಬಂದು ಕಸ ಸುರಿದು ಹೋಗ್ತಾ ಇದ್ದ. ಹಾಗಾಗಿ ಆತನ ಬೈಕ್ ಅನ್ನ ಸೀಸ್ ಮಾಡಲಾಯಿತು. ಏನ್ ಸೇತು ಬೇರೆ ಗಾಡಿ ಮುಟ್ಟೋದು ಗಾಡಿ ನಿಂತ್ಕೊಬೋದು ಇವ್ರದ್ದು ಇವ್ರ ದುಡ್ಡು ಮೇಡಮ್ ನೀವಾಗಿ ನಡೀರಿ ಅದೆಲ್ಲ ಆಫೀಸ್ ಹತ್ರಕ್ಕೆ ಗಾಡಿ ಇಲ್ಲ ಬಿಡ್ರಿ ಗಾಡಿ ಮುಟ್ಬಾರ್ದು ಮೇಡಮ್ ಗಾಡಿ ಮುಟ್ಬಾರ್ದು ಗಾಡಿ ಇಲ್ಲಿ ನಿಲ್ಸ್ರಿ ನಡಿ ಬುದ್ಧನ ಪ್ರತಿಮೆ ಧ್ವಂಸ, ಅಂಬೇಡ್ಕರ್ ಭಾವಚಿತ್ರವನ್ನ ವಿರೂಪಗೊಳಿಸಲಾಗಿದೆ. ಚಾಮರಾಜನಗರದ ಜ್ಯೋತಿ ಗೌಡನಪುರದಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಬುದ್ಧನ ಪ್ರತಿಮೆ ಧ್ವಂಸಗೊಳಿಸಿ ಅಂಬೇಡ್ಕರ್ ಭಾವಚಿತ್ರವನ್ನ ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು. ಜ್ಯೋತಿ ಗೌಡನಪುರದಲ್ಲಿ ನಡೆದಂತಹ ಘಟನೆ ಇದು. ಈಗ ಘಟನೆ ಖಂಡಿಸಿ ನಾಗಬಳಿ ಗ್ರಾಮದಲ್ಲಿ ಭಾರಿ ಪ್ರತಿಭಟನೆ ಮಾಡಲಾಗಿದೆ. ಕ್ರಮ ಆಗಬೇಕು ಅಂತ ಕಿಡಿಗೇಡಿಗಳನ್ನ ಬಂಧಿಸಿ ಅವರನ್ನ ಗಡೀಪಾರು ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹವನ್ನ ವ್ಯಕ್ತಪಡಿಸಿರುವುದು. ಗ್ರಾಮದ ಬಸ್ ನಿಲ್ದಾಣದ ಬಳಿ ಮಾನವ ಸರಪಳಿ ನಿರ್ಮಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನಾ ನಿರತರು ಅಂಬೇಡ್ಕರ್ಗೆ ಅವಮಾನ ಮಾಡುವ ಘಟನೆ ಪದೇ ಪದೇ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸಿದ್ದ ಪ್ರತಿಭಟನಾ ನಿರತರು. ದೊಡ್ಡಬಳ್ಳಾಪುರದಲ್ಲಿ ಇಎಸ್ಐ ಆಸ್ಪತ್ರೆ ದಶಕ ಕಳೆದರೂ ಕೂಡ ಉದ್ಘಾಟನೆ ಆಗಿಲ್ಲ. 2014ರಲ್ಲಿ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಗುದ್ದಲಿ ಪೂಜೆ ಮಾಡಿದ್ರು. 2018ರಲ್ಲಿ ಸಂಪೂರ್ಣ ಕಾಮಗಾರಿ ಕೂಡ ಮುಗಿದು ಹೋಗಿದೆ. 1.5 ಲಕ್ಷ ಕಾರ್ಮಿಕರಿಗೆ ಆಸರಿಯಾಗಿದೆ ಈ ಆಸ್ಪತ್ರೆ. ಆದರೆ ಉದ್ಘಾಟನೆ ವಿಚಾರಕ್ಕೆ ರಾಜಕೀಯ ಜೋರಾಗಿದೆ. ಈ ಸಮಸ್ಯೆ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18ನಲ್ಲಿ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಗೆ ಬರುವಂಥ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವಂಥ ಒಂದು ಸುಸಜ್ಜಿತ ಆಸ್ಪತ್ರೆ ಕಳೆದ 1 ದಶಕಗಳಿಂದ ಜನರ ಉಪಯೋಗಕ್ಕೆ ಸಿಗದೆ ಇದೀಗ ಹಾಳೂರ ಕೊಂಪೆ ಆಗ್ತಾ ಇರುವಂಥದ್ದನ್ನ ನಿಂಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ. ಇದು ದೊಡ್ಡಬಳ್ಳಾಪುರ ತಾಲೂಕಿನ ಇಎಸ್ಐ ಆಸ್ಪತ್ರೆ. 2014ರಲ್ಲಿ ಈ ಒಂದು ಆಸ್ಪತ್ರೆಯನ್ನು ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ಆ ಗುದ್ಲಿ ಪೂಜೆಯನ್ನ ಮಾಡಲಾಗುತ್ತೆ. 2017-18 ಈ ಒಂದು ಆಸ್ಪತ್ರೆ ನಿರ್ಮಾಣ ಕಂಪ್ಲೀಟ್ ಆಗಿ ಜನರ ಅನುಕೂಲಕ್ಕೋಸ್ಕರ ಸಿದ್ಧಗೊಳ್ಳುತ್ತೆ. ಆದರೆ ಇದುವರೆಗೂ ಕೂಡ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೆ, ಸ್ಥಳೀಯ ಜನಪ್ರತಿನಿಧಿಗಳ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯ ಕಾರಣಕ್ಕೆ ಇದೀಗ ಈ ಆಸ್ಪತ್ರೆ ಓಪನ್ ಆಗದೆ, ಉದ್ಘಾಟನೆ ಆಗದೆ ನೆನೆಗುದಿಗೆ ಬಿದ್ದಿರುವಂಥದ್ದು. ಈ ಭಾಗದಲ್ಲಿ ಇಂಡಸ್ಟ್ರಿ ಇದೆ, ಸಾವಿರಾರು ಜನಸಂಖ್ಯೆ ಇರುವಂಥ ಹಳ್ಳಿಗಳಿದ್ದಾವೆ. ಈ ಎಲ್ಲ ಹಳ್ಳಿಗಳಲ್ಲಿರುವಂಥ ಜನರಿಗೆ, ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಕೂಲಿ ಕಾರ್ಮಿಕರಿಗೆ ಈ ಒಂದು ಆಸ್ಪತ್ರೆ ಇದ್ರೆ ಬಹಳ ಅನುಕೂಲ ಆಗೋದು. ಆದರೆ ಇದುವರೆಗೂ ಕೂಡ ಸರ್ಕಾರ ಇದನ್ನ ಓಪನ್ ಮಾಡಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳೇನು, ಇದರಿಂದ ಜನರು ಎದುರಿಸ್ತಾ ಇರುವಂಥ ಅನಾನುಕೂಲತೆ ಏನು ಅನ್ನೋದನ್ನ ಈ ಭಾಗದ ಜನರನ್ನ ನಾವು ಮಾತಾಡಿಸ್ತಾ ಹೋಗೋಣ. ಕೆಲಸ ಮುಗಿಸ್ಬಿಟ್ಟು ಗಾಡಿಗಳೆಲ್ಲ ಉದುರ್ತಾವೆ. ಇವಾಗ ನಳ್ಳಿಲೆಲ್ಲ ಕಿಲ್ಬಿಡ್ದುಬಿಟ್ಟವೆ. ನಾವು ಕೇಳಿದ್ವು ಕಾಂಟ್ರಾಕ್ಟರ್ನ, ಏನಪ್ಪ ಕಾಂಟ್ರಾಕ್ಟ್ ಏನಪ್ಪ ಕಷ್ಟ ಸುಖ ಅಂತಂದರೆ, ನಮಗೆ 20 ಕೋಟಿ ರೂಪಾಯಿ ಬರಬೇಕು. 20 ಕೋಟಿ ಕೊಟ್ಟರೆ ಇವತ್ತೇ ಬಿಸ್ನೆಸ್. ಅವ್ರದ್ದೇ ಆದಂಥ ಲೇಔಟ್ಗಳು ಮಾಡ್ಕೊಂಡು ಅವ್ರದ್ದೇ ಆದಂತಹ ಸರ್ಕಾರಗಳು ಅವ್ರದ್ದೇ ಮಾಡ್ಕೊತಾವ್ರೆ ಹೊರತು ಜನಪ್ರತಿನಿಧಿಗಳ ಕೆಲಸ ಯಾವುದೂ ಮಾಡ್ತಾ ಇಲ್ಲ, ಎಲ್ಲ ಶೂನ್ಯ. ಏನು ಬರಂಗಿಲ್ಲ. ಏನನ್ನ ಬರಂಗಿದ್ದಿದ್ರೆ ಬಹುಶಃ ಎಲ್ಲರೂ ಜಿದ್ದಿಗೆ ಬಿದ್ದು ಏನೋ ಉದ್ಘಾಟನೆ ಮಾಡ್ಸೋರೇನೋ. ಯಾಕೋ ಕಮಿಷನ್ಗಳೇನೋ ಕಡಿಮೆ ಆಗಿಬಿಟ್ಟಿರ್ಬೋದು, ಎಲ್ಲ ಬರೋದೆಲ್ಲ ಬಂದ್ಬಿಟ್ಟಿರ್ಬೋದು ಅವ್ರಿಗೆ. ನಮ್ಮ ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ ಒಂದು ಸೌಲಭ್ಯ ಕೊಡದೆ ವಂಚನೆ ಮಾಡ್ತಾ ಇದ್ದಾರೆ. ಇವರಂತ ಮುಟ್ಟಾಳ್ರಿ ಯಾರೂ ಇಲ್ಲ ಸರ್. ಇವರನ್ನ ವೋಟ್ ಹಾಕಿ ಆ ಸಂವಿಧಾನಕ್ಕೆ ಏರ್ಸಿದ ತಪ್ಪಿಗೆ ನಾವೇ ಚಂದ ಎತ್ತಿ ಕೊಡ್ತೀವಿ, ಇದನ್ನ ಉದ್ಘಾಟನೆ ಮಾಡಿಕೊಡಿ ಅಂತಂದ್ಬಿಟ್ಟು. ಈಗ ನಮ್ಮ ಜೊತೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ಜನರಿದ್ದಾರೆ, ಮತ್ತು ಈ ಆಸ್ಪತ್ರೆಯ ಸುತ್ತಮುತ್ತಲಿರುವಂಥ ಗ್ರಾಮಸ್ಥರು ಕೂಡ ಇದನ್ನು ಮಾತಾಡ್ಸೋಣ. ಕಳೆದ 1 ದಶಕದಿಂದ ಈ ಒಂದು ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡೋದಕ್ಕೆ ಜನಪ್ರತಿನಿಧಿಗಳು, ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಯಾಕೆ, ಇದರಿಂದ ಆಗ್ತಾ ಇರುವಂಥ ಅನಾನುಕೂಲತೆ ಏನೋ ಅನ್ನೋದು ಇಲ್ಲಿಂದ ಮೊದಲು ಗ್ರಾಮಸ್ಥರನ್ನ ಮಾತಾಡ್ಸೋಣ. ಸರ್, ನಿಮ್ದು ಈ ಆಸ್ಪತ್ರೆ ಉದ್ಘಾಟನೆ ಆಗಿಲ್ಲ ಅನ್ನೋದು ಯಾವಾಗ ಕಟ್ಟಕ್ಕೆ ಶುರು ಮಾಡಿದ್ರು ಸರ್? ಅದು ಡೇಟ್ ಗೊತ್ತಿಲ್ಲ. ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆದಾಗ
ಮೊದಲನೇ ಸರಿ 1 ತಿಂಗಳಾಗಿತ್ತು ಅವರು ಸೀಟ್ ಮೇಲೆ ಕೂತ್ಕೊಂಡು ಅವತ್ತು ಗುದ್ಲಿ ಪೂಜೆ ಮಾಡಿದ್ದು. ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದು ಗುದ್ಲಿ ಪೂಜೆ ಮಾಡಿದ್ದಿಲ್ಲಿ 13-14ರಲ್ಲಿ ಅಂತ. ಅವರು 1 ವರ್ಷ ನಿಂತೋಗಿತ್ತು. ನಿಂತೋದ್ಮೇಲೆ ಆಮೇಲೆ ಶುರು ಮಾಡಿದ್ರು. ಇದು ಆಗಿ ಸುಮಾರು 12 ವರ್ಷ ಆಯ್ತು. ಓಪನ್ ಎಲ್ಲ ಕ್ಲಾಸ ಏನು ಕ್ಲಿಯರ್ಸ್ ಇಲ್ಲ, ಎಲ್ಲ ಕ್ಲಿಯರೆನ್ಸ್ ಆಗೈತೆ. ಇನ್ನೇನು ಚೇರ್ಗಳು ಟೇಬಲ್ ಬರ್ಬೇಕು ಅಷ್ಟು ಬಿಟ್ರೆ ಇನ್ನೆಲ್ಲ ಎಲ್ಲ ಆಗಿದೆ. ಕೆಲಸ ಆಗಿ ಇವಾಗೆಲ್ಲ ಗಾಡಿಗಳೆಲ್ಲ ಉದುರ್ತಾವೆ. ಪೂರ್ತಿ ಕೆಲಸ ಮುಗಿಸ್ಬಿಟ್ಟು ಗಾಡಿಗಳೆಲ್ಲ ಉದುರ್ತಾವೆ. ಇವಾಗ ನಳ್ಳಿಲೆಲ್ಲ ಕಿಲ್ಬಿಡ್ಬಿಟ್ಟಾವೆ. ಆದ್ರೂ ಓಪನ್ ಮಾಡಿಲ್ಲ. ಯಾರು ಇದು ಗಮನ MLA ತಗೊಳ್ಳಿಲ್ಲ, MP ತಗೊಳ್ಳಿಲ್ಲ, ಯಾರೋ ತಗೊಳ್ಳಿಲ್ಲ ಗಮನಕ್ಕೆ. ಇದು ಒಬ್ಬರು ಏನು ಗಮನಕ್ಕಿಲ್ಲ. ಸ್ಟೇಟ್ಮೆಂಟ್, ಪೇಪರ್ ಸ್ಟೇಟ್ಮೆಂಟ್ ಇಲ್ಲ, TV ನ್ಯೂಸ್ ಇಲ್ಲ, ಒಂದು ಮೊಬೈಲ್ ಇದಿಲ್ಲ, ಏನಿಲ್ಲ. ಗುಂಪು ಸುಮ್ಮನೆ ಮಲ್ಕೊಂಡವ್ರೆ. 100 ಕೋಟಿ ಖರ್ಚು ಮಾಡೋರು. 100 ಕೋಟಿ ಪ್ರಾಜೆಕ್ಟ್ ಸರ್ ಇದು. 100 ಕೋಟಿ 100 ಬೆಡ್. ಇದೀಗ ನೀವೆಲ್ಲ ಎಲ್ಲಿಗೆ ಹೋಗ್ತೀರಾ ಆಸ್ಪತ್ರೆಗೆ? ಸರ್ ನಾವು ESI ಕ್ಲಿನಿಕ್ ಐತಿಲಿ ದೊಡ್ಡಬಳ್ಳಾಪುರದಲ್ಲಿ. ಕ್ಲಿನಿಕ್ ಹೋದ್ರೆ ಅಲ್ಲಿ ಮಾತ್ರೆ ಸಿಕ್ಕಲ್ಲ. ನಾವು ಶುಗರು BP ಮಾತ್ರೆ ಬೇಕಾಗುತ್ತೆ. ಬೆಂಗಳೂರಿಗೆ ಬರ್ಕೊಡ್ತಾರೆ. ನಾವು ಬೆಂಗಳೂರಿಗೆ ಹೋಗಕ್ ಆಗಲ್ಲ, ನಮ್ಗೆ ವಯಸ್ಸಾಯ್ತು. ಬೆಂಗಳೂರಿಗೆ ಹೋಗಕ್ಕಾಗಲ್ಲ. ಏನೋ ಇಲ್ಲ ಆದರೆ ಒಂದು ಅನುಕೂಲ ಅಂತ ಹೇಳ್ಬಿಟ್ಟು ನಾವೆಲ್ಲ ಇದು ಮಾಡಿದ್ವಿ. ಮಾತೆತ್ತರೆ ಬೆಂಗಳೂರಿಗೆ ಬರ್ಕೊಡ್ತಾರೆ. ಇಲ್ಲಿ ಈ ಮಾತ್ರ ಇಲ್ಲಪ್ಪ ಅಲ್ಲಿ ತಾಂಬ ಅಂತ. ನಾವು ಬೆಂಗಳೂರಿಗೆ ಹೋಗಿ ಓಡಾಡ್ದಾರಲ್ಲ, ನಾವು ಬೆಂಗಳೂರು ಮಕ್ಕ ನೋಡ್ದಾರಲ್ಲ. ಹೆಂಗೆ ಸರ್ ಹೋಗೋದು ನಾವು? ಇಲ್ಲ ಆದರೆ ನಮ್ಗೆ ಎಷ್ಟು ಅನುಕೂಲ ಆಗಿರೋದು. ಕಾರ್ಮಿಕರಿಗೆ ಅನುಕೂಲ. ಕಾರ್ಮಿಕರಿಗೆ ಇಲ್ಲಿಂದ ಕೆಲಸ ಕಾರ್ಯ ಬಿಟ್ಟು ಹೋಗ್ಬೇಕು ಬೆಂಗಳೂರಿಗೆ. ಅದರಿಂದ ಇಲ್ಲಿ ಮಾಡಿರೋದನ್ನ ಉದ್ಘಾಟನೆ ಮಾಡ್ಬಿಟ್ಟು. ಯಾಕೆ 10 ವರ್ಷ ಆಯ್ತು? 12 ವರ್ಷ ಆಯ್ತು. 12 ವರ್ಷ ಆಯ್ತು. ಮಾಡಕ್ ಮನ್ಸಿಲ್ಲ. ಆದ್ರೆ ಸರ್ಕಾರ ಇದೇ ಸರ್ಕಾರ ಆಯ್ತು, ಅದೇ ಸರ್ಕಾರ ಆಯ್ತು, ಸಾರ್ವಜನಿಕರನ್ನ ಸಾಯಿಸ್ತಾವ. ಇಲ್ಲಿ ಸಿಕ್ಕಾಪಟ್ಟೆ ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ. ತುಂಬಾ ಎಲ್ಲ ಕಾರ್ಮಿಕರದು ಇದೆಲ್ಲ ದುಡ್ಡು ಯಾವ ಕಡೆ ಹೋಗ್ತದೆ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮಲ್ಲಿ ಕಾರ್ಮಿಕರು ತಾವ ದುಡ್ಡು ಹಿಡಿತಾವ್ರೆ. ದುಡ್ಡು ಹಿಡಿದು ಎಲ್ಲಿಗೆ ಕಳಿಸ್ತಾರೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ನಾವು ಕೇಳೋದು ಕಾಂಟ್ರಾಕ್ಟ್ದಾರನ್ನ, ಏನಪ್ಪ ಕಾಂಟ್ರಾಕ್ಟ್ ಏನಪ್ಪ ಕಷ್ಟ ಸುಖ ಅಂತಂದ್ರೆ, ನಮಗೆ 20 ಕೋಟಿ ರೂಪಾಯಿ ಬರಬೇಕು. 20 ಕೋಟಿ ಕೊಟ್ಟರೆ ಇವತ್ತೇ ಬಿಸ್ನೆಸ್ ಕೊಟ್ಬಿಡ್ತೀವಿ ನಾವು. ಅವ್ರೇನ ಮಾಡಿ ಅವ್ರಿಗೂ ಕಾಂಟ್ರಾಕ್ಟರ್ಗೂ ಬಾಕಿ ಉಳಿಸ್ಕೊಂಡವ್ರಂತ ದುಡ್ಡು 20 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡವ್ರು. ನಾವು ಅವ್ರನ್ನ ಕೇಳಿದಕ್ಕೆ 20 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡವ್ರು. ಕಡೆಗೆ ಒಬ್ಬರು ಬಂದಿದ್ರು, ಬಂದಾಗ್ಯೂ ಅವ್ರು ಬಂದಾಗ್ಯೂ ನೋಡಿದ್ರು ಆಗಲ್ಲ. ಯಾರನ್ನು ಕೇಳೋದು ಈಗ? ಓಪನ್ ನಾವ್ ಯಾರನ್ನು ಕೇಳಕ್ಕಾಗಲ್ಲ. MLA ಅವರು ಒಂದ್ಸಾರಿ ಬಂದು ಬಹಳ ಪ್ರಯತ್ನ ಮಾಡ್ತಾ ಇದಾರೆ, ಸದನದಲ್ಲಿ ಮಾತಾಡಿದ್ದಾರೆ, ಆದ್ರೂ ಆಗ್ತಾ ಇಲ್ಲ. ರಾಜಕೀಯ ಅಂದ್ರೆ ಇಲ್ಲಿ ಶಾಸಕರು BJP ಅವರು ಇದಾರೆ, ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ಹಾಗಾಗಿ ಓಪನ್ ಆಗ್ತಾ ಇಲ್ಲ. ಇದ್ರ ಹಣ ಯಾವ ಕಡೆ ರಾಜ್ಯಕ್ಕೆ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಇದಾಗ್ತಾ ಇಲ್ಲ. ರಾಜ್ಯ ಸರ್ಕಾರದ್ದು ತೊಂದ್ರೆ ಇಲ್ಲಿ, ಈಗ ರಾಜ್ಯ ಸರ್ಕಾರದೇ ತೊಂದರೆ ಇಲ್ಲಿ, ಕೇಂದ್ರದ್ದೇನಿಲ್ಲ. ರಾಜ್ಯಕ್ಕೆ ಓದ್ತದೋ ಕೇಂದ್ರಕ್ಕೆ ಓದ್ತದೋ ನಮ್ಮ ಕಾರ್ಮಿಕರಿಗೆ ಗೊತ್ತಿಲ್ಲ. ನಮ್ಮಲ್ಲಿ ಮಾತ್ರ ದುಡ್ಡು ಹಿಡಿತಾವ್ರೆ, ದುಡ್ಡು ಹಿಡಿದು ಕಳಿಸ್ತಾವ್ರೆ. ಸೇವೆ ಇಲ್ಲ, ಆಸ್ಪತ್ರೆ ಇಲ್ಲ, ಇಲ್ಲಿಂದ ಹಿಡಿತಾವ್ರೆ. ಇಲ್ಲಿ ಕೆಲಸ ಕಾರ್ಯ ಬಿಟ್ಟು ನಾವು ಹೋಗ್ಬೇಕು ಬೆಂಗಳೂರಿಗೆ. ಒಂದೂವರೆ ತಾಸು ಬೇಕಾ ಹೋಗೋದಕ್ಕೆ? ಒಂದಿನ ಕೆಲಸ ಬಿಡ್ಬೇಕು, ಒಂದಿನ ಇಲ್ಲ, ಆಗೋಗ್ತದೆ. ನಾಳೆ ಆ ಡಾಕ್ಟರ್ ನಾಳೆ ಬಾ ಅಂತಂದ್ರೆ ಮತ್ತೆ ನಾಳೆ ರಜೆ ಹಾಕೊಂಡು ಹೋಗ್ಬೇಕು. ಮತ್ತೆ ಸರ್ ಬಹಳ ಕಷ್ಟ ಸರ್. ಸುತ್ತಮುತ್ತಲ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಅಲ್ಲಿ ಇಲ್ಲಿ 1 ಲಕ್ಷ ಜನ ಕಾರ್ಮಿಕರು ಇದ್ದಾರೆ. 1 ಲಕ್ಷ ಕಮ್ಮಿ ಅಂದ್ರೆ 1 ಲಕ್ಷ ಕಾರ್ಮಿಕರು ಸುತ್ತಮುತ್ತ ಇದ್ದಾರೆ. ಆದಷ್ಟು ಬೇಗ ಓಪನ್ ಆದ್ರೆ ಎಲ್ರಿಗೂ ಉಪಯೋಗ. ರಾಜಾಜಿನಗರ ಹೋಗ್ತಾರೆ, ಇಲ್ಲಾಂದ್ರ ರಿಚ್ಮಂಡ್ ಸರ್ಕಲ್ ಈ ತರ ಇಲ್ಲೆಲ್ಲ ಹೋಗ್ಬೇಕು. ತುಂಬಾ ಹಿಂಸೆ ಆಗ್ತಾ ಇದೆ. ಅದರಿಂದ ಬೇಗ ಆದಷ್ಟು ಓಪನ್ ಸಾಕು. ಕಮ್ಮಿ ನಾವು ಬಂದು 5 ವರ್ಷ ಆಗಿದೆ. 5 ವರ್ಷ ನಾವು ಬಂದು ಇಲ್ಲಿಗೆ 5 ವರ್ಷ ಆಯ್ತು. 5 ವರ್ಷದಿಂದ ಈ ಪೊಸಿಷನ್ ಅಲ್ಲೇ ಇದೆ. ಅದೇನು ಓಪನ್ ಆಗ್ತಾ ಇಲ್ಲ. ಬರೀ ಗಿಡ ಇದೆಲ್ಲ ಇಂಪ್ರೂವ್ಮೆಂಟ್ ಆಗ್ತಿದೆ, ಬಟ್ ಓಪನಿಂಗ್ ಮಾತ್ರ ಬರ್ತಾ ಇಲ್ಲ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. 100 ಕೋಟಿ ರೂಪಾಯಿ ವೆಚ್ಚ, 100 ಬೆಡ್ ಇದೆ. ಬಾರಿ ಒಳ್ಳೆ ಅನುಕೂಲತೆ ಆಗುತ್ತೆ ಕಾರ್ಮಿಕರಿಗೆಲ್ಲ. ಅದೇ ಏನು ಪ್ರಯೋಜನ ಇಲ್ಲ ಹಂಗ ಆಗ್ಬಿಟ್ಟೈತಿ. ಆದಷ್ಟು ಬೇಗ ಇದನ್ನ ಯಾರು ಇದ್ರೆ ಇದು ಗಮನಕ್ಕೆ ತಂದು ಕೇಂದ್ರದ್ದು ಇಲ್ಲ ರಾಜ್ಯ ಸರ್ಕಾರದ್ದು ಬೇಗ ಮಾಡಿಕೊಟ್ರೆ ಜನರಿಗೆ ಅನುಕೂಲತೆ ಆಗಬೇಕು. ಬೇಗ 1 ಲಕ್ಷ ಜನ ಕಾರ್ಮಿಕರು ಇಲ್ಲಿ ಕಮ್ಮಿ ಅಂದ್ರು. ದಯವಿಟ್ಟು ಆದಷ್ಟು ಬೇಗ ಅರ್ಜೆಂಟ್ ಆದ್ರೆ ಬರೀ ಕಾರ್ಮಿಕರಿಗೆಲ್ಲ ಸುತ್ತಮುತ್ತಲ ಹಳ್ಳಿ ಇದೆಯಲ್ಲ ಅವ್ರಿಗೂ ಅನುಕೂಲ ಆಗುತ್ತಲ್ಲ. ಶೋಭಕ್ ಅವ್ರು ಬಂದಿದ್ರು, ಆದ್ರೂ ಇಲ್ಲಿ ನಮ್ಮ ಶಾಸಕರು ಇಲ್ಲೆಲ್ಲ ಓಡಾಡೋರೆ, ಬೇರೆ ಫ್ಯಾಕ್ಟ್ರಿಗೆಲ್ಲ ಓಡಾಡೋರು, ಆದ್ರೆ ಇಲ್ಲಿ ಕರ್ಕೊಂಬರಿಲ್ಲ. ಅವರು ಕಾರ್ಮಿಕ ಸಚಿವರು ತಾನೆ, ಅವರು ಕರ್ಕೊಂಬಂದು ಸಮಸ್ಯೆ ಮೋದಿ ಅವ್ರ ಹತ್ರ ಹೇಳಿ ಮಾಡ್ಬೋದಲ್ವಾ.
ಅವರೇ ಇದು ಮೊದಲು ಪ್ರಾಜೆಕ್ಟ್ ಆಗಿರೋದೇ ಕೇಂದ್ರದವರು ದುಡ್ಡು ಬಿಡುಗಡೆ ಮಾಡಿದ್ರೆ 100% ಇವ್ರ ಕೆಲಸ ಆದೈತೆ. ಕೇಂದ್ರದವ್ರು ದುಡ್ಡು ಬಿಡುಗಡೆ ಮಾಡಿದ್ರೆ ತಾರತಮ್ಯ ಮಾಡ್ತಾ ಇದ್ದಾರೆ ಅಷ್ಟೇ. ಇಲ್ಲಿನ ಸ್ಥಳೀಯ ಶಾಸಕರು ಫೈಟ್ ಮಾಡಬೇಕು, ಶಾಸಕರು ಫೈಟ್ ಮಾಡ್ತಾ ಇಲ್ಲ. ಸುಮ್ಮನೆ ಅವ್ರದೇ ಆದಂತಹ ಲೇಔಟ್ಗಳು ಮಾಡ್ಕೊಂಡು ಅವ್ರದೇ ಆದಂತಹ ಸರ್ಕಾರಗಳು ಅವ್ರದೇ ಮಾಡ್ಕೊಂತವ್ರೆ ಹೊರತು ಜನಪ್ರತಿನಿಧಿಗಳ ಕೆಲಸ ಯಾವುದೂ ಮಾಡ್ತಾ ಇಲ್ಲ, ಎಲ್ಲ ಶೂನ್ಯನೇ. ಇಷ್ಟೊತ್ತಿಗೆ ಅವರು ಶಾಸಕರಾಗಿದ್ದಿದ್ರೆ ಇಷ್ಟೊತ್ತು ನಮ್ಮನ್ನೆಲ್ಲ ಕರೆದ್ರೆ ನಾವು ಬರ್ತಾ ಇದ್ಲೇನು ಸರ್? ನಾವು ಪಾರ್ಟಿ ಪಕ್ಷ ಬಿಟ್ಟು ಬರ್ತೀರಿ, ಯಾಕಂದ್ರೆ ನಮ್ಮೂರು ಕೆಲಸ ಕಾರ್ಮಿಕರಿಗೆ ಒಳ್ಳೇದಾಗಬೇಕು ಅಂತ ಪಾರ್ಟಿ ಪಕ್ಷ ಬಿಟ್ಟು ಬರ್ತೀರಿ. ಅವ್ರು ಇವತ್ತಿಗೂ ಒಂದು ಸಲ ಬಿಟ್ರೆ ಇವತ್ತು ಶೋಭಕ್ನ ಬಂದಿದ್ದ ಕರ್ಕೊಂಬರ್ಬೋದಾಯ್ತಲ್ಲ, ಸಮಸ್ಯೆ ಹೇಳ್ಬೋದಾಯ್ತಲ್ಲ, ಎಲ್ಲ ರೆಡಿಯಾಗಿ ನಿಂತೈತೆ. ಕರೆಂಟ್ ಇಲ್ಲ ಸರ್, ನಿಮ್ಗೆ ಹೇಳೋದು ಸುಳ್ಳಲ್ಲ, ಕರೆಂಟ್ ಇಲ್ಲ. ಕರೆಂಟ್ ಕಟ್ ಮಾಡೋರು, ಕರೆಂಟ್ ಬಿಲ್ ಕಟ್ಟಿಲ್ಲ. ಒಬ್ಬರು ಸೆಕ್ಯೂರಿಟಿ ಬಿಟ್ಟರೆ ಯಾರೂ ಇಲ್ಲ ಸರ್ ಇದ್ರೊಳಗೆ. ಅವಾಗೆ ಖಾಲಿ ಮಾಡಿ 1-1.5 ತಿಂಗಳಾಗೈತೆ. ಬೇಜಾನ್ ಗಲಾಟೆಗಳು, ಕಿತ್ಲಾಟಗಳು, ಆ ಕಡೆಯಿಂದ ಗೇಟ್ ಎಗ್ರು ಬಂದು ಬೇರೆ ಇವೆಲ್ಲ ನಡೀತಾ ಐತೆ, ಅನೈತಿಕ ಚಟುವಟಿಕೆಗಳೆಲ್ಲ ನಡೀತಾ ಐತೆ. ಏನು ಮಾಡೋದು? ಇಲ್ಲಿ ಲೈಟ್ಗಳು ಇಲ್ಲ. ಅವ್ರು ನಮ್ಮ ಪಂಚಾಯತಿಯವ್ರು ಕೇಳಿದ್ರೆ ಪಂಚಾಯತಿಯವರು ತಲೆನೂ ಕೆಡ್ಸ್ಕೊಂಡಿಲ್ಲ. ಇಷ್ಟೆಲ್ಲ ಅನಾಹುತಗಳೇ ಆತಾವ ಹೊರತು ಉದ್ಧಾರ ಅಂತೂ ಆಗಲಿಲ್ಲ. ಇಲ್ಲಿಂದ ಇದಕ್ಕೆ ಕಾರಣ ನಮ್ಮ ಸ್ಥಳೀಯ ಶಾಸಕರೇ. ನಮ್ಮ ಸ್ಥಳೀಯ ಶಾಸಕರು ಏನಾನ ಮಾಡಿದ್ರೆ 100% ನಮ್ಮೂರವರು, ನಮ್ಮ ಸುತ್ತಮುತ್ತ ಲೀಡರ್ಗಳೆಲ್ಲರೂ ಕೈ ಜೋಡಿಸ್ತಾರೆ. ಸರ್ ಹೇಳ್ದಂಗೆ 10,000ನೋ 12,000ನೋ ದುಡಿತಾರೆ. ಸೊ ಅದನ್ನು ತಿಂಗಳ ಒಂದು 5,000 ಅಲ್ಲಿ ತಗೊಂಡು ಖರ್ಚು ಮಾಡಬೇಕು ಅಂತಂದ್ರೆ ಬಹಳ ಸಂಕಟ ಆಗುತ್ತೆ ಸರ್. ಒಂದು ಸಂಕಟ ಅನ್ನೋ ಪ್ರಶ್ನೆಗಿಂತ ಒಂದು ಮಾತೇನು ಅಂದ್ರೆ, ಗಂಡಸರಿಗೆ ಏನಾನ ಹೆಚ್ಚು ಕಮ್ಮಿ ಆದ್ರೆ ಬಾರೋ ನನಗೆ ಹಿಂಗ ಆಗೈತೆ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ನೇಹಿತನ ಕರ್ಕೊಂಡು ಅವ್ರು ಬೆಂಗಳೂರು ಗಂಟನ ಹೋಗ್ತಾರೆ. ಆದ್ರೆ ಲೇಡೀಸ್ಗಾದ್ರೆ ಕರ್ಕೊಂಡು ಹೋಗೋರು ಯಾರು? ಮನೆಯಲ್ಲಿ ಜವಾಬ್ದಾರಿ ಹೊತ್ಕೊಂಡು ದುಡಿತಿರೋದೇ ಆಕೆ ಆಗ್ಬೇಕಾದ್ರೆ ಆಕೆಗೆ ಏನಾದ್ರು ಒಂದು ಅವನ ಏನಾದ್ರು ಆದ್ರೆ ಯಾರು ಕರ್ಕೊಂಡು ಹೋಗ್ತಾರೆ? ಇದ್ರ ನಮ್ಮ ಸಂವಿಧಾನದಲ್ಲಿ ಆಳ್ವಿಕೆ ಮಾಡ್ತಿರೋರು ಏನ್ ತಲೆಯಲ್ಲಿ ಇಟ್ಕೊಂಡಿದ್ದಾರೆ? ಈಗ ಕೇಂದ್ರದಿಂದ ಅನುದಾನ ಬಂದಿಲ್ಲ ಅಂತ ಕೇಳ್ತೀರಾ ನೀವು. ಕೇಂದ್ರದ ಅನುದಾನ ಕೊಡ್ಬೇಕಾದ್ರೆ ತೆರಿಗೆ ಸರ್ ಟ್ಯಾಕ್ಸ್ ನಾವ್ ಇಷ್ಟು ಕೊಡ್ತಾ ಇದೀವಿ, ಕೊಡಿ ನಮ್ ಇದಕ್ಕೆ ವಾಪಸ್ಸು. ನಾವ್ ಈ ತರ ಇಲ್ಲಿ ಉದ್ಘಾಟನೆಗಳು ಮಾಡ್ಬೇಕು, ಜನರ ಆರೋಗ್ಯ ನಮ್ಗೆ ಇಂಪಾರ್ಟೆಂಟು. ಇಲ್ಲಿ ಜನಗಳು ಓಟ್ ಹಾಕಿದ್ರೆ ತಾನೇ ನೀವೆಲ್ಲ ಆಳ್ವಿಕೆ ಮಾಡೋದು. ಜನಗಳೇ ಇಲ್ಲ ಅಂದ್ಮೇಲೆ ಏನಕ್ಕೆ ಯಾರಿಗೂ ನೀವು ಆಳ್ವಿಕೆ ಮಾಡ್ತೀರಾ? ಇಲ್ಲಿಗೆ ESI ಹಾಸ್ಪಿಟಲ್ ಕಟ್ಟಿದಾಗಿದೆ, 3 ವರ್ಷ ಆಗಿದೆ. ಇದು ಕಾಮಗಾರಿ ಪೂರ್ಣಗೊಂಡು ಇಲ್ಲಿ ಆಳ್ನೂರಿಗೆ ಉಳ್ದಾನೇಗೌಡ ಕಲ್ರಿದೆ ರಾಜ್ಭರ, ಬೇರೆ ವಿಧರ ಆಟಿಟ್ಯೂಡ್ ಜನಗಳ್ತಾ ಇಲ್ಲ ರಾಜ್ಭರ. ಇದೆಲ್ಲ ಬೇಕಿತ್ತಾ? ಸಂಜೆ ಮೇಲೆ ಅಂತೂ ಒಳಗಡೆ ಹೋಗಕ್ಕಾಗಲ್ಲ. 76 ಲಕ್ಷಕ್ಕೆ 76 ಕೋಟಿ ಇದಕ್ಕೆ ಅನುದಾನ ತಗೊಂಬಂದ್ರಲ್ವಾ? 76 ಕೋಟಿಗೆ ಏನು ಫಿನಾನ್ಷಿಯಲ್ ಯಾರು ಇದ್ ಮಾಡ್ತಾ ಇರೋದು? ಆರ್ಥಿಕ ಸ್ಥಿತಿ ಏರಿಕೆ ಹೆಂಗಾಗುತ್ತೆ? ಈ ತರ ಎಲ್ಲ ಇದ್ ಮಾಡ್ಕೊಂಡು ಕುತ್ಕೊಂಡ್ರೆ ಪಾಪ ಜನಗಳಂತೂ ಹೋಗ್ತಾನೆ ಎಷ್ಟೋ ಜನ ಕಾರ್ಮಿಕರು ಸತ್ತೋಗ್ಬಿಟ್ಟಿದ್ದಾರೆ. ಯಾವ್ದು ಏನೋ ಒಂದು ದುರಂತ ಹಾರ್ಟ್ ಅಟ್ಯಾಕ್ ಅಂತ ಅನ್ಬೋದು, ಆ ಕಾಯಿಲೆಗೆ ಅರ್ಥ ಇಲ್ಲ. ಇಂಥದ್ದು ಅಂತ ಅವೆಲ್ಲ ಆದವಾಗ ತಡಿ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇದೆ, ಎತ್ಕೊಂಡು ಹೋಗೋಣ, ಎಮರ್ಜೆನ್ಸಿ ಕೋಮಾಗ್ ಸೇರ್ಸೋಣ, ಇನ್ನೊಂದು ಮತ್ತೊಂದು ಅನ್ನೋಕೆ ಇಲ್ಲಿ ಯಾವುದೂ ಇಲ್ಲ, ವ್ಯವಸ್ಥೆನೇ ಇಲ್ಲ. ಇಲ್ಲ ಭೂಮಿನ ಇದ್ದಿದ್ರೆ ರೈತರು ಬೆಳೆನ ಬೆಳ್ಕೊಂಡ್ ತಿಂತಾ ಇದ್ರು, ಅದನ್ನು ಕೆಡ್ಸಿ ಇಲ್ಲಿ ತಗೊಂಬಂದಿಟ್ರಿ. ಏನಕ್ಕೆ? ಇದೇನಿದು ಟೂರಿಸಂ ಪ್ಲೇಸಾ? ಆಯ್ತು ಬಿಡು, ಹಾಸ್ಪಿಟಲ್ ಬೇಡ, ಬೇರೆ ಇನ್ನೇನೋ ಒಂದು ಮಾಡ್ಸೋಣ ಅನ್ನೋದಕ್ಕೆ ನೀವು ಇದೆಲ್ಲಾನು ಆಗಲ್ಲ. ಇವಾಗ ಕೇಂದ್ರದಿಂದ ಅನುದಾನ ಬಂದಿಲ್ಲ, ಗ್ಯಾರಂಟಿ ಬಗ್ಗೆ ಕೊಡೋರು ಯಾರನ್ನ ಕೇಳಿ ಕೊಟ್ರಿ? ನೀವು ಕೇಂದ್ರನ ಕೇಳಿ ಕೊಟ್ರ? ನೀವಾಗ ತಾನೇ ಕೇಳ್ಕೊಂಡು ಕೊಟ್ಟಿದ್ದು ಬಿಟ್ಟಿ ಬಗ್ಗೆನಾ? ಸಾರಿ, ಗ್ಯಾರಂಟಿ ಬಗ್ಗೆನಾ? ಅದನ್ನು ಹಂಗೇನೆ, ಅದನ್ನು ಇದೇ ರೀತಿನೇನೆ ಮಾಡಿ ಜನಗಳಿಗೆ ಯಾವ್ದೋ ಒಂದು ಇದ್ರಲ್ಲಿ ಹೂಡಿಕೆ ಮಾಡ್ಕೊಂಡು ಇಲ್ಲಿ ಬಂದು ಹಾಸ್ಪಿಟಲ್ ನ ಉದ್ಘಾಟನೆ ಮಾಡಿ, ಹೌದು, ಬೇರೆ ಸಮಸ್ಯೆನ ಎದುರಿಸಬೇಕಾಗುತ್ತೆ. ಕ್ಲಿನಿಕ್ ಐತಲ್ಲ, ಅಲ್ಲಿ ಹೋಗಿ ಡಾಕ್ಟರ್ ಕೇಳಿದ್ರೆ ನಮ್ಮೂರ ಹತ್ರ ESI ಆಗೈತೆ, ಏನ್ ಸರ್ ಅಂದ್ರೆ ನಮ್ಗೆ ಗೊತ್ತಿಲ್ಲಪ್ಪ, ನಿಮ್ಮೂರ ಹತ್ರ ಆಗಿರೋದು ನಮ್ಗೆ ಗೊತ್ತಿಲ್ಲ ಅಂತಾರೆ ಡಾಕ್ಟ್ರು, ಅಟೆಂಡರ್ ಎಲ್ಲ ಹಂಗೆ ಹೇಳ್ತಾರೆ. ಏನ್ ಸರ್ ನಾವ್ ಹಿಂಗ್ ಬೆಂಗಳೂರಿಗೆ ಹೋಗಲ್ಲ ಅಂದ್ರೆ ಏನಪ್ಪ ಮಾಡೋದು? ಪಂಪ್ಗ ಏನು ಇದು ಬರ್ತಾ ಇಲ್ಲ, ನೀವು ಹೋಗ್ಲೇಬೇಕಪ್ಪ ಅಂತ ಕೇಳ್ತಾರೆ. ಏನ್ ಮಾಡಿ? ಇಲ್ಲಿನ ಡಾಕ್ಟರ್ಗೆ ಗೊತ್ತಿಲ್ಲ ಇಲ್ಲಿ ಹಾಸ್ಪಿಟ್ಲ್ ಆಗಿರೋದು. ನಗಬೇಕು, ಅಳ್ಬೇಕು, ಏನ್ ಮಾಡೋದು? ನಾನು ಅದೇ ಕೆಲಸ ಹೇಳ್ತೀನಿ ಸರ್, ನಮ್ಮ ಮನೆ ಮುಂದೆನೆ ಸರ್ ESI ಆಗಿರೋದು, 12 ವರ್ಷ ಆಯ್ತು ಕಟ್ಟಿ ಎಲ್ಲ. ನಮ್ಗೆ ಗೊತ್ತಿಲ್ಲಲ್ಲಪ್ಪ, ನೀನ್ ಹೇಳ್ತಾ ಇರೋದು ಅಂತಾರ ಅವರು. ಇನ್ಯಾರನ್ನ ಕೇಳೋದು ನಾವು? ಒಂದ್ ಮಾತ್ರ ಇಲ್ಲ ಅಂದ್ರೆ ಇಲ್ಲಪ್ಪ ಬೆಂಗಳೂರಿಗೆ ಬರ್ಕೊಡ್ತೀನಿ ಹೋಗು, ಈ ಡೇಟ್ಗೆ ಹೋಗು ಅಂತಾರೆ. ನನ್ನಿಂದ ಬೆಂಗಳೂರಿಗೆ ಹೋಗತ್ತ ಬರಕತ್ತದ? ಅವ್ ನಾನೇನ್ ಮಾಡ್ದೆ, ಇಲ್ಲಿ ಮೆಡಿಕಲ್ ಸ್ಟೋರ್ ತಗೊಂತೀನಿ. ಯಾವನ್ ಬೆಂಗಳೂರಿಗೆ ಹೋಗೋಣ, ಅಲ್ಲೆಲ್ಲ ಯಾವನಪ್ಪ ಅಲ್ಲಿ ಏನು ಅಂತ ಹೇಳ್ಬಿಟ್ಟು ಇನ್ನೇನ್ ಮಾಡ್ತೀರಾ? ಕೂಲಿನ ಪಾಲಿನ ಮಾಡ್ತೀವಿ, ಒಂದ್ 51 ಕೊಡ್ತಾರೆ. ಆ ದುಡ್ಡನ್ನ ಬಂದು ಇಲ್ಲಿ ಮೆಡಿಕಲ್ ಸ್ಟೋರ್ ತಗೊಂಡು ನುಂಗ್ಬಿಟ್ಟು ವ್ಯವಹಾರ ಮಾಡ್ತಾ ಇದ್ದೀವಿ. ಈ ಮಾನ ಮರ್ಯಾದೆ ಕಿವು ರಕ್ತ ಏನಿಲ್ಲ ಯಾರು ರಾಜಕೀಯದವ್ರಕ ಯಾವನಾನ ಆಗೋಬಿಡ್ಲಿ, ಅವ್ನು MLA ಆಗ್ಲಿ, MP ಆಗ್ಲಿ, ಇಂದೊಬ್ನಾಗ್ಲಿ ಮತ್ತೊಬ್ನಾಗ್ಲಿ. ಬಹಳ ಬೇಜಾರಿದೆ, ಒಳಗಡೆ ಆಕ್ರೋಶ ಇದೆ. ಹಳ್ಳಿ ಕಡೆ ಎಲ್ಲ ಹಂಗೆ ಮಾತಾಡತ್ತಾನೆ ಸರ್. ಈಗ ಎಲ್ಲ ನಮ್ಮ ರವೀಣ್ಣವ್ರು ಹೇಳಿದ್ದಾರೆ, ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಆಲ್ರೆಡಿ. ಎಷ್ಟು ಅನುಕೂಲ ಆಗುತ್ತೆ ಈ ಹಾಸ್ಪಿಟ್ಲ್ ಓಪನ್ ಮಾಡಿದ್ರೆ ಅಂತ ಅನ್ನೋದು. ಇಡೀ ನಮ್ಮ ಏನು ಕರ್ನಾಟಕದಲ್ಲಿ ಭಾಳ ಕೈಗಾರಿಕಾ ಪ್ರದೇಶದಲ್ಲಿ ಮೇಯ್ನ್ ಮೊದಲನೇ ಸ್ಥಾನದಲ್ಲಿ ಐತಿ ನಮ್ಮ ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾ. ಅದರಲ್ಲಿ ಈಗ ಫಾಕ್ಸ್ಕಾನ್ ಅಂತ ಅಂದ್ಬಿಟ್ಟು 50,000 ಜನ ಕೆಲಸ ಮಾಡ್ತಾರೆ.
ಅದು ಒಂದರಲ್ಲೇ 50,000 ಜನ ಅಂತಂದ್ರೆ ಇನ್ನು ಈ ಕಡಿಮೆ ಸಣ್ಣ ಪುಟ್ಟ ಕಾರ್ಖಾನೆ ಒಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಮಾಡ್ಬಿಟ್ರೆ ಅಂದ್ರೆ ಜಾಸ್ತಿನೇ ಆಗ್ತದೆ. ಈಗ ಇವರು ಜಾತಿ ಸಮೀಕ್ಷೆ ಅಂತ ಮಾಡ್ತಾರಲ್ಲ, ಇದನ್ನ ಸಮೀಕ್ಷೆ ಮಾಡ್ಬಿಟ್ರೆ ಅಂತೂ ಬಹಳ ಅನುಕೂಲ. ಯಾಕಂದ್ರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಕಾರ್ಮಿಕರು ಅನ್ನೋದು ಒಂದು ಅನುಕೂಲ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ಈಗ ಇದು ಉದ್ಘಾಟನೆ ಆಗಿ ಬರೀ ಬ್ಯಾಟ್ರಿಗಳೆಲ್ಲ ಮಾಡಿದ್ರು ಅಂತಂದ್ರೆ ಏನು ಸರ್ ಪ್ರಯೋಜನ? 100 ಕೋಟಿ ದುಡ್ಡು ಯಾರ್ದು? ನಮ್ಮ ಕಾರ್ಮಿಕರದು ಅಲ್ವಾ? ESI PF ಕಟ್ ಆಗ್ತದೆ, ESI ಕಟ್ ಆಗ್ತದೆ ಅಂತಂದರೆ ಕಡಿಮೆ ಸಂಬಳದವ್ರಿಗೆ ಮಾತ್ರನೇ ESI ಕಟ್ ಆಗೋದು. ಆ ನಮ್ಮ ದುಡ್ಡು ಕಟ್ ಮಾಡಿ ಅವ್ರಿಗೇನೋ ಒಂದು 16,000 - 20,000 ಒಳಗಡೆ ESI ಕಟ್ ಆಗೋಂಥದ್ದು. ಎಲ್ಲ ಅತಿ ಬಡವರು, ಗಾರ್ಮೆಂಟ್ಸಲ್ಲಿ ಹೋಗೋರು ಲೇಡೀಸ್ ಜಾಸ್ತಿ. ಗಾರ್ಮೆಂಟ್ಸ್ ಅಂದರೆ ಲೇಡೀಸೇ ಜಾಸ್ತಿ, ಹೆಣ್ಮಕ್ಳು ಹೋಗ್ತಾರೆ. ಹಂಗಾಗಿ ಇದನ್ನು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ಇದು BJP ಕಾಂಗ್ರೆಸ್ಸು ಇನ್ನೊಂದು ಅಂತಲ್ಲ, ಎಲ್ಲರೂ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅತಿ ಶೀಘ್ರದಲ್ಲೇ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ತಲುಪಿ ಈಗಲಾದರೂ ಎಚ್ಚೆತ್ಕೊಂಡು ಬೇಗ ಉದ್ಘಾಟನೆ ಮಾಡೋಂಗೆ ವ್ಯವಸ್ಥೆ ಆಗಲಿ ಅಂತ ನಾವು ಕೇಳ್ಕೊಂತೀವಿ ಕಳಕಳಿಯಿಂದ. ಇನ್ನೂ ಆಗ್ತಾನೆ ಇಲ್ವಲ್ಲ ಸರ್? 100 ಕೋಟಿ ನೀರಲ್ಲಿ ಬಿಟ್ಟು ಹೋಮ ಮಾಡ್ದಂಗೆ ಆಗೋಗ್ಬಿಟ್ಟಿದೆ. ನೀರಲ್ಲಿ ಬಿಟ್ಟು ಹೋಮ. ನಾವು ಬರೀ ಏನೋ ಇದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀವಿ, ರೋಗಗಳು ಮಾತ್ರ ಇಲ್ಲಿ ಸಮಸ್ಯೆ ಇಲ್ಲ. ಸಾಕಷ್ಟು ಸುರಕ್ಷಿತ ಕ್ರಮಗಳು ಸಮೇತ ಕೆಲವು ಕಂಪ್ನಿಗಳು ತಗೊಳ್ಳಲ್ಲ, ಅದ್ರ ಬಗ್ಗೆ ಕೂಡ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಏಷ್ಯಾದ ಎರಡನೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ದುರಂತ ಅಂದರೆ ಇಲ್ಲಿ ಒಂದು ರೀಟ್ರೀಟ್ಮೆಂಟ್ ಪ್ಲಾಂಟ್ಸ್ ಕೂಡ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇನ್ನಷ್ಟು ರೋಗ ರುಜಿನಗಳು ಜಾಸ್ತಿ ಆಗಿದ್ದಾವೆ. ಮತ್ತು ಹಾರ್ಟ್ ಅಟ್ಯಾಕ್ ಇತ್ತೀಚೆಗೆ ಭಾಳ ದೊಡ್ಡ ಸಮಸ್ಯೆ. ಕೆಲಸ ಮಾಡ್ತಾ ಕುಸಿದು ಬಿದ್ದೋಗ್ತಾರೆ, ಅವ್ರಿಗೆ ಸೂಕ್ತವಾಗಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಹಂಗಾಗಿ ಜೀವದ ಜೊತೆ ಈ ಸರ್ಕಾರಗಳು ಆಟ ಆಡ್ತಾ ಇದ್ದಾವೆ. ಇಂಥ ಒಂದು ದಿವಸ ಬಂದರೆ ಮುಂದಿನ ಒಂದು ದಿವಸ ಒಂದೇ ದಿವಸ ಎಲ್ಲ ಕಾರ್ಮಿಕರು ಒಂದೇ ದಿವಸ ರಸ್ತೆಗಿಳಿದು ಇಡೀ ರಸ್ತೆಗಳನ್ನು ಬ್ಲಾಕ್ ಮಾಡೋವಂಥ ದಿನ ಖಂಡಿತ ಬರುತ್ತೆ. ಇದಿಷ್ಟು ಕಾರ್ಮಿಕರು ಮತ್ತು ಸ್ಥಳೀಯ ಗ್ರಾಮಸ್ಥರ ಮಾತು. 100 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತ ESI ಆಸ್ಪತ್ರೆಯನ್ನ ಜನರ ಉಪಯೋಗಕ್ಕಾಗಿ ಉದ್ಘಾಟನೆ ಮಾಡದೆ ಮೀನಾಮೇಷ ಎಣಿಸ್ತಾ ಇದೆ ಸರ್ಕಾರ. ಸ್ಥಳೀಯ ಶಾಸಕರ ಇಚ್ಛಾಶಕ್ತಿ ಕೊರತೆಯೂ ಕೂಡ ಇದರಲ್ಲಿ ಎದ್ದು ಕಾಣ್ತಿದೆ ಅನ್ನುವಂಥದ್ದು ಇಲ್ಲಿರುವಂತಹ ಕಾರ್ಮಿಕರ ಮತ್ತು ಗ್ರಾಮಸ್ಥರ ಮಾತು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.